ಕಟ್ ಮೋಷನ್ಸ್ಗಳು ಅಂತದಾಗ ಈ ತರದೆಲ್ಲ ನೋಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಬರೋಣ, ಬಜೆಟ್ ನ ಬೇರೆ ಬೇರೆ ಟೈಪ್ ಗಳನ್ನ ನೋಡ್ತಾ ಹೋಗೋಣ. ಮುಂಗಡ ಪತ್ರದ ವಿಧಗಳು, ಮುಂಗಡ ಪತ್ರ ಅಥವಾ ಬಜೆಟ್ ನ ಬೇರೆ ಬೇರೆ ಟೈಪ್ಸ್ ಅನ್ನು ನೋಡ್ತಾ ಹೋಗ್ತೀವಿ. ಸೊ ಅದರಲ್ಲಿ ಒಂದೇನು ಬೇಸ್ಡ್ ಆನ್ ರಿಸಿಪ್ಟ್ ಅಂಡ್ ಎಕ್ಸ್ಪೆಂಡಿಚರ್. ಸೊ ಅದರ ಒಳಗಡೆ ಆದಾಯ ಅಥವಾ ಆದಾಯ ಅಂತ ಹೇಳಿ ಕರೆಯೋದಕ್ಕಾಗಲ್ಲ, ಪಾವತಿಗಳು ಎಷ್ಟು ಬರ್ತಾ ಇದೆ, ಅದೇ ರೀತಿಯಲ್ಲಿ ವೆಚ್ಚ ಎಷ್ಟಾಗ್ತಿದೆ ಅದರ ಆಧಾರದ ಮೇಲೆ. ಸೊ ಪಾವತಿ ಮತ್ತು ವೆಚ್ಚ ಇದೆರಡನ್ನಾದ್ರೂ ಈಕ್ವಲ್ ಇದ್ರೆ, ರಿಸಿಪ್ಟ್ ಇಸ್ ಈಕ್ವಲ್ ಟು ಎಕ್ಸ್ಪೆಂಡಿಚರ್ ಇದ್ರೆ, ಸೊ ದಟ್ ವಿಲ್ ಬಿ ಕನ್ಸಿಡರ್ಡ್ ಆಸ್ ಬ್ಯಾಲೆನ್ಸ್ಡ್ ಬಜೆಟ್, ಸಮತೋಲಿತ ಬಜೆಟ್ ಅಂತ ಕರಿತೀವಿ. ಸರ್ಪ್ಲಸ್ ಬಜೆಟ್ ಅಂದಾಗ ಏನಾಗುತ್ತೆ, ರಿಸಿಪ್ಟ್ ಈಸ್ higher than or larger than expenditure, then we call it as surplus budget. Deficit budget ಅಂದ್ರೆ ಯಾವ ಕರಿತೀವಿ ಅಂತ ಕೇಳಿದಾಗ, ರಿಸಿಪ್ಟ್ ಈಸ್ ಸ್ಮಾಲರ್ than expenditure, so then we call it as deficit budget. ಸೊ ಈ ತರ ಮೂರು ರೀತಿಯ ಬಜೆಟ್ ಗಳನ್ನು ನಾವು ನೋಡ್ತೀವಿ. ಸೊ ನೆಕ್ಸ್ಟ್ ಬೇಸ್ಡ್ ಆನ್ ನೇಚರ್, ಸೊ ಅದರ ಗುಣಲಕ್ಷಣದ ಆಧಾರದ ಮೇಲೆ. ಸೊ ಇಲ್ಲಿಯೂ ಕೂಡ ನೀವೇನ್ ನೋಡ್ತೀರಾ, ಬೇರೆ ಬೇರೆ ನೋಡ್ತೀರಾ. ಅದ್ರಲ್ಲಿ ಒಂದು ಯಾವುದು ಜೆಂಡರ್ ಬಜೆಟಿಂಗ್ ಅಂತ ಕರಿತೀರಾ. ಜೆಂಡರ್ ಬಜೆಟಿಂಗ್ ಅಂದ್ರೆ ಏನು, ವುಮೆನ್ ಪರ್ಸ್ಪೆಕ್ಟಿವ್ ಅಲ್ಲಿ ಸೊ ಆ ಒಂದು ಬಜೆಟ್ ಅನ್ನು ನೋಡೋದಕ್ಕೆ ಟ್ರೈ ಮಾಡ್ತೀರಾ. ವುಮೆನ್ ಪರ್ಸ್ಪೆಕ್ಟಿವ್, ಮಹಿಳೆಯರ ದೃಷ್ಟಿಕೋನದಲ್ಲಿ ನೋಡೋದಕ್ಕೆ ಟ್ರೈ ಮಾಡ್ತೀರಾ. ಇದು ಯಾಕೆ ಬಹಳ ಇಂಪಾರ್ಟೆಂಟ್ ಅಂದಾಗ, ನಾರ್ಮಲ್ ಆಗಿ ನಮ್ಗೇನಿದೆ, ಸೊ ಪ್ಯಾಟ್ರಿಯಾರ್ಕಿಯಲ್ ಸೊಸೈಟಿ ಇರೋದ್ರಿಂದಾಗಿ, ಅಗೇನ್ ಸ್ವಲ್ಪ ಮಟ್ಟಿಗೆ ಇತ್ತೀಚಿನ ದಿನಗಳಲ್ಲಿ ಬದಲಾವಣೆ ಆಗ್ತಾ ಇದ್ರು ಕೂಡ, ಸೊ ಸ್ಟಿಲ್ ವಿ ಹ್ಯಾವ್ ಪ್ಯಾಟ್ರಿಯಾರ್ಕಿಯಲ್ ಡಾಮಿನೆನ್ಸ್ ಇನ್ ಪಾರ್ಲಿಮೆಂಟ್. ಸೊ ಪಾರ್ಲಿಮೆಂಟ್ ಅಲ್ಲಿ ನಂಬರ್ ಆಫ್ ಮೇಲ್ ಸೀಟ್ಸ್ ಏನಿಲ್ಲ, ಅದರ ಒಂದು ಪ್ರಪೋರ್ಷನ್ ನೀವು ನೋಡೋದಕ್ಕೆ ಹೋದ್ರೆ ಅದು ಬಹಳ ಜಾಸ್ತಿ ಇರೋದನ್ನ ನೋಡ್ತೀವಿ. ಸೊ ದಟ್ಸ್ ವೈ ವಿ ಹ್ಯಾವ್ ಕಮ್ ಅಕ್ರಾಸ್ ವಿತ್ ನಾರಿ ಶಕ್ತಿ ಒಂದೊಂದು ಬಿಲ್ ಅಂತ ಹೇಳ್ಕೊಂಡು, ಹೌದಾ. ಸೊ ಆ ಥರದೆಲ್ಲ ನೀವು ನೋಡ್ಬೋದು. ಇಲ್ಲಿ ವುಮೆನ್ ಪರ್ಸ್ಪೆಕ್ಟಿವ್ ಅನ್ನ, ಅದು ಕೂಡ ವುಮೆನ್ ಬೆನಿಫಿಷರಿ ಇರುವಂತ, ಅದರಲ್ಲಿ ಏನ್ ಮಾಡ್ತೀವಿ, 3 ಕ್ಯಾಟಗರಿ ಮಾಡ್ತೀವಿ. ಕ್ಯಾಟಗರಿ ಎ ಸ್ಕೀಮ್ ಅಂತಂದ್ರೆ ಇದು ಬಹಳ ಇಂಪಾರ್ಟೆಂಟ್. 100% ವುಮೆನ್ ಬೆನಿಫಿಷರಿ ಇರೋದನ್ನ ನೀವು ಏನ್ ಮಾಡ್ತೀರಾ, ಇದ್ರೊಳಗಡೆ ಚೆಕ್ ಮಾಡೋದಕ್ಕೆ ಹೋಗ್ತೀರಾ. ಸಿಮಿಲರ್ಲಿ ಕ್ಯಾಟಗರಿ ಬಿ ಸ್ಕೀಮ್ ಅಂತ ಇರುತ್ತೆ, ಅದರಲ್ಲಿ ಏನಿರುತ್ತೆ 30% ಇಂದ 100%, 99% ಏನಾದ್ರು ಬೆನಿಫಿಷರೀಸ್ ಮಹಿಳೆಯರಾಗಿದ್ರೆ ಆ ತರದೆಲ್ಲ ನೀವು ನೋಡ್ತಾ ಹೋಗ್ತೀವಿ. ಸಿ ಅಂದ್ರೆ 30% ಗಿಂತ ಕಡಿಮೆ ಇರೋದು. ನೆಕ್ಸ್ಟ್ ಬರುತ್ತೆ ಚೈಲ್ಡ್ ಬಜೆಟ್ ಅಂತ ಕೇಳಿದ್ರೆ, ಚೈಲ್ಡ್ ಬಜೆಟ್ ಅಂದ್ರೆ ಏನು, ಸೊ ಬಿಲೋ 18 years ಆಫ್ ಏಜ್. ಸೊ ಯಾವ ಸ್ಕೀಮ್ಗಳು 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಸಂಬಂಧಪಟ್ಟಿದೆಯೋ ಅಂತ ಯೋಜನೆಗಳನ್ನ ವಿಶ್ಲೇಷಣೆ ಅಥವಾ ಅನಾಲಿಸಿಸ್ ಮಾಡುವಂತ ಪ್ರಯತ್ನ ಏನಿಲ್ಲ, ಅದನ್ನ ಚೈಲ್ಡ್ ಬಜೆಟ್ ನ ಒಳಗಡೆ ನೋಡ್ತೀವಿ, ಚೈಲ್ಡ್ ಬಜೆಟ್. ನೆಕ್ಸ್ಟ್ ಬರುತ್ತೆ ಔಟ್ಕಮ್ ಆರ್ ಪರ್ಫಾರ್ಮೆನ್ಸ್ ಬೇಸ್ಡ್ ಬಜೆಟ್ ಅಂತ ಕರಿತಾರೆ. ಔಟ್ಕಮ್ ಅಥವಾ ಪರ್ಫಾರ್ಮೆನ್ಸ್ ಬೇಸ್ಡ್ ಬಜೆಟ್ ಅಂದ್ರೆ ಏನು, ಸೊ ಇದರ ಒಳಗಡೆ ಒಂದು ಡಿಪಾರ್ಟ್ಮೆಂಟ್ಗೆ ಎಷ್ಟು ದುಡ್ಡು ಕೊಟ್ಟಿದೀವಿ ಅಂತಂದ್ರೆ, ಆ ಡಿಪಾರ್ಟ್ಮೆಂಟ್ ಏನು ರಿಸಲ್ಟ್ ಅನ್ನ ತಂದಿದೆ ಇದನ್ನ ಕೂಡ ನೋಡ್ತೀರಾ. ಔಟ್ಕಮ್, ಪರ್ಫಾರ್ಮೆನ್ಸ್ ಯಾವ ತರ ಬಂದಿದೆ, ಸೊ ಅದನ್ನ ನೀವೇನಾದ್ರೂ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದ್ರೆ ಅದನ್ನ ನಾವು ಕರಿತೀವಿ ಔಟ್ಕಮ್ ಆರ್ ಪರ್ಫಾರ್ಮೆನ್ಸ್ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ಸೊ ಇನ್ನು ಲಾಸ್ಟ್ ಒನ್ ಯಾವುದು, ಜೀರೋ ಬೇಸ್ಡ್ ಬಜೆಟ್ ಅಂತ ಕರಿತೀರಾ. ಜೀರೋ ಬೇಸ್ಡ್ ಬಜೆಟ್ ಅಥವಾ ಶೂನ್ಯಾಧಾರಿತ ಬಜೆಟ್ ಅಂತಂದಾಗ, ಇಲ್ಲಿಯ ತನಕದ ಬಜೆಟ್ಗಳು ಏನ್ ಬಂದಿದ್ದು ಅವುಗಳ ಇಂಪ್ಯಾಕ್ಟ್ ಅನ್ನ ತೆಗೆದು ಬಿಟ್ಟು, ಈಗ ಬಂದಿರುವಂತ ಬಜೆಟ್ ನ ಇಂಪ್ಯಾಕ್ಟ್ ಅನ್ನ, ಪರಿಣಾಮವನ್ನ ಮಾತ್ರ ನೀವೇನಾದ್ರೂ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂತಂದ್ರೆ, ಸೊ ದಟ್ ವಿಲ್ ಬಿ ನೋನ್ ಆಸ್ ಜೀರೋ ಬೇಸ್ಡ್ ಬಜೆಟ್ ಅಂತ ಕರಿತೀವಿ. ಅದನ್ನ ಶೂನ್ಯಾಧಾರಿತ ಬಜೆಟ್ ಅಂತ ಕರಿತೀವಿ. ಸೊ ಈ ತರದೆಲ್ಲ ಬೇರೆ ಬೇರೆ ಬಜೆಟ್ ಗಳನ್ನ ನಾವು ನೋಡ್ತೀವಿ. ಟೈಪ್ಸ್ ಆಫ್ ಬಜೆಟ್ ನಲ್ಲಿ ಇವೆಲ್ಲ ಬೇರೆ ಬೇರೆ ರೀತಿಯ ಬಜೆಟ್ ಗಳನ್ನ ನೀವು ನೋಡ್ಬೋದು. ಓಕೆ, ಸೊ ನೆಕ್ಸ್ಟ್ ಬರೋಣ. ಸೊ ಟೈಪ್ಸ್ ಆಫ್ ಡೆಫಿಸಿಟ್ಸ್ ಅಂತ ಕರಿತೀರಾ, ಅಥವಾ ಕೊರತೆಗಳು. ಓಕೆ, ಸೊ ಇದರ ಒಳಗಡೆ ಮೊದಲ 3 ಬಹಳ ಈಸಿ, ಅದನ್ನ ಮೊದಲು ನೋಡೋಣ. ಸೊ ಫಸ್ಟ್ ಒನ್ ಈಸ್ ಬಜೆಟರಿ ಡೆಫಿಸಿಟ್. ಬಜೆಟರಿ ಡೆಫಿಸಿಟ್ ಅಂತ ಕರಿತೀನಿ. ಸೊ ಬಜೆಟರಿ ಡೆಫಿಸಿಟ್ ಅಂದಾಗ ಯಾವಾಗ, ಡೆಫಿಸಿಟ್ ಅಂತಂದಾಗ ಎಕ್ಸ್ಪೆಂಡಿಚರ್ ಜಾಸ್ತಿ ಇರಬೇಕು, ರಿಸಿಪ್ಟ್ ಕಡಿಮೆ ಇರಬೇಕು, ಅದಲ್ವಾ. ಸೊ ದಟ್ಸ್ ವೈ ಹಿಯರ್ ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್. ಟೋಟಲ್ ಎಕ್ಸ್ಪೆಂಡಿಚರ್ ಮೈನಸ್ ಟೋಟಲ್ ರಿಸಿಪ್ಟ್. ಸೆಕೆಂಡ್ ಒನ್ ಈಸ್ ಕ್ಯಾಪಿಟಲ್ ಡೆಫಿಸಿಟ್ ಅಂತ ಕರಿತೀವಿ. ಕ್ಯಾಪಿಟಲ್ ಡೆಫಿಸಿಟ್, ಸೊ ದಟ್ ಮೀನ್ಸ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ minus capital receipt. Capital expenditure minus capital receipt. And the third one is revenue deficit. Revenue deficit andaga revenue expenditure minus revenue receipt. Revenue receipt. Fourth one is effective revenue deficit. Effective revenue deficit. So illenagutte revenue expenditure. So within this we need to remove
ರೆವೆನ್ಯೂ ಎಕ್ಸ್ಪೆಂಡಿಚರ್ ನ ಒಳಗಡೆ ಏನ್ ತೆಗಿಬೇಕು? ಗ್ರಾಂಟ್ಸ್ ಟು ಸ್ಟೇಟ್ಸ್ which is used for capital formation, minus a revenue receipt. And fifth one, fiscal deficit. So this means total expenditure minus total receipts. So within total receipt you need to remove loan size. And the last one, sixth one, primary deficit. Total expenditure. Within total expenditure you need to remove interest payment or interest repayments minus total receipts. Within total receipt you need to remove loan. Okay, so ಇಷ್ಟನ್ನ ನೀವು ನೋಡ್ಕೋಬೇಕು. ಓಕೆ, ಸೊ ಇದಿಷ್ಟನ್ನ ಒಂದ್ಸಲ ಬರ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಬಜೆಟರಿ ಡೆಫಿಸಿಟ್ ಗೊತ್ತಿರಬೇಕು, ಕ್ಯಾಪಿಟಲ್ ಡೆಫಿಸಿಟ್, ರೆವೆನ್ಯೂ ಡೆಫಿಸಿಟ್, ಓಕೆ, ಇಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್, ಫಿಸ್ಕಲ್ ಡೆಫಿಸಿಟ್ ಮತ್ತೆ ಪ್ರೈಮರಿ ಡೆಫಿಸಿಟ್. ಈ 6 ಡೆಫಿಸಿಟ್ಗಳನ್ನ ನಾವು ನೋಡ್ತೀವಿ. ಸೊ ಇದರ ಮೇಲೆ ಕೆಲವೊಂದು ಸಂದರ್ಭದಲ್ಲಿ ಡೈರೆಕ್ಟ್ ಆಗಿ ಮ್ಯಾಥಮೆಟಿಕಲ್ ಇಕ್ವೇಶನ್ಸ್ ನ ಮೇಲೆನೆ ಕ್ವಶನ್ ಬಂದಿದೆ. ಆ ಕಾರಣಕ್ಕಾಗಿ ಸೊ ಇವುಗಳನ್ನ ಕರೆಕ್ಟ್ ಆಗಿ ಒಂದ್ಸಲ ಓದ್ಕೋಬೇಕು. ಓಕೆ, ಸೊ ಟೈಪ್ಸ್ ಆಫ್ ಡೆಫಿಸಿಟ್ಸ್ ಅಲ್ಲಿ ಈ 6 ಮೊದಲ 3 ಈಸಿ. ನಂತರದ್ದು ಏನಾಗುತ್ತೆ, ಎಫೆಕ್ಟಿವ್ ರೆವೆನ್ಯೂ ಡೆಫಿಸಿಟ್ ಅಲ್ಲಿ ಒಳಗಡೆ ಸೊ ಸೆಂಟ್ರಲ್ ಗವರ್ಮೆಂಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತೇಳಿ ಮಾಡಿರ್ತಾರೆ. ಆದ್ರೆ ಅದನ್ನ ಏನ್ ಮಾಡಿರುತ್ತೆ, ಗ್ರಾಂಟ್ಸ್ ಗಳನ್ನ ಕೊಟ್ಟಿರುತ್ತೆ. ಸ್ಟೇಟ್ ಗವರ್ಮೆಂಟ್ ಗಳಿಗೆ ಗ್ರಾಂಟ್ಸ್ ಕೊಟ್ಟಿರೋದನ್ನ ಸೆಂಟ್ರಲ್ ಗವರ್ಮೆಂಟ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಅಂತ ಟ್ರೀಟ್ ಮಾಡಿರುತ್ತೆ. ಆದ್ರೆ ಸ್ಟೇಟ್ ಗವರ್ಮೆಂಟ್ ಅದನ್ನ ಏನ್ ಮಾಡ್ಬೋದು, ಕ್ಯಾಪಿಟಲ್ ಫಾರ್ಮೇಶನ್ ಗಾಗಿ ಬಳಸಬಹುದು. ಅವಾಗ ಅದೇನಾಗಿರಲ್ಲ, ಅದು ರೆವೆನ್ಯೂ ಎಕ್ಸ್ಪೆಂಡಿಚರ್ ತರ ಆಗಲ್ಲ. ಸೊ ದಟ್ ವಿಲ್ ಬಿ ಆಕ್ಚುಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಸೊ ದಟ್ಸ್ ವೈ ಯು ಆರ್ ರಿಮೂವಿಂಗ್ ದಟ್. ಇನ್ನು ಫಿಸ್ಕಲ್ ಡೆಫಿಸಿಟ್ ಅಂದಾಗ ಏನ್ ಮಾಡ್ತೀರಾ, ಟೋಟಲ್ ರೆಸಿಪ್ಟ್ ನ ಒಳಗಡೆ ಸಾಲದ ಕಂಪೋನೆಂಟ್ ಅನ್ನು ತೆಗಿತಿದ್ರ. ಯಾಕೆಂದ್ರೆ ಸಾಲ ಅಂತಂದಾಗ ವಾಪಸ್ ಕಟ್ಟಬೇಕು, ಅದನ್ನ ಲಯಾಬಿಲಿಟಿ ಇದೆ. ಸೊ ಅದಕ್ಕಾಗಿ ಅದನ್ನ ರಿಸಿಪ್ಟ್ ನ ಒಳಗಡೆ ತೆಗಿತಾ ಇದ್ರು. ಇನ್ನು ಪ್ರೈಮರಿ ಡೆಪಿಸಿಟ್ ನ ಒಳಗಡೆ ಏನ್ ಮಾಡ್ತೀರಾ, ಎಕ್ಸ್ಪೆಂಡಿಚರ್ ನ ಒಳಗಡೆ ಕೂಡ ಸಾಲದ ಮೇಲೆ ಕಟ್ತಾ ಇರುವಂತಹ ಬಡ್ಡಿಯ ದರ ಏನಿಲ್ಲ ಅದನ್ನ ತೆಗಿತಾ ಇದೀವಿ. ಸೊ ಇವೆಲ್ಲ ಟೈಪ್ಸ್ ಆಫ್ ಡೆಪಿಸಿಟ್ ನ ಒಳಗಡೆ ಬರ್ತವೆ. ಸೊ ನೆಕ್ಸ್ಟ್ ಬರೋಣ. ಓಕೆ, ಸೊ ಥ್ಯಾಂಕ್ ಯು ಫಾರ್ ಜಾಯ್ನಿಂಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ಎಲ್ಲರೂ ಕೂಡ ಆರಾಮಾಗಿರಿ. ಟೇಕ್ ಕೇರ್, ಬಾಯ್.